ತಮಿಳುನಾಡಿನ ಆಸ್ಪತ್ರೆಯೊಂದರಲ್ಲಿ ಅಪಹರಣಕ್ಕೊಳಗಾಗಿದ್ದ 3 ದಿನದ ಹಸುಗೂಸನ್ನು ರಕ್ಷಣೆ ಮಾಡಿ ಪೋಷಕರಿಗೆ ಮುಟ್ಟಿಸುವಲ್ಲಿ ತಮಿಳುನಾಡು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಕ್ಕಳಾಗಲಿಲ್ಲ ಎಂಬ ಕಾರಣಕ್ಕೆ ತಮಿಳುನಾಡು ಮೂಲದ ಅಮ್ಮು ಎಂಬ ಮಹಿಳೆಯೊಬ್ಬರು ತಮಿಳುನಾಡಿನ ವೇಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದ್ದ ಮಹಿಳೆಯೊಬ್ಬರ ಮಗುವನ್ನು ಕದ್ದು ಚಿಕ್ಕಬಳ್ಳಾಪುರದ ಸಂಬಂಧಿಕರ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದರು. ಆಸ್ಪತ್ರೆಯಲ್ಲಿ ಮಗುವನ್ನು ಕದಿಯುವ ವೇಳೆ ಸಿಸಿ ಕ್ಯಾಮೆರಾ ವಿಡಿಯೋ ಮತ್ತು ಮೊಬೈಲ್ ಸಂಖ್ಯೆ ಟ್ರೇಸ್ ಮಾಡಿದ ತಮಿಳುನಾಡು ಪೊಲೀಸರು ಹಿಂಬಾಲಿಸಿ ಬಂದು ಮಗುವನ್ನು ವಶಕ್ಕೆ ಪಡೆಯುವ ಜೊತೆಗೆ ಮಗುವನ್ನು ಅಪಹರಿಸಿದ್ದ ಆರೋಪಿ ಅಮ್ಮು ಎಂಬುವವರನ್ನು ಬಂಧಿಸಿದ್ದಾರೆ. 3 ದಿನಗಳ ಮಗುವನ್ನು ಅಪಹರಿಸಲಾಗಿದ್ದು ಚಿಕ್ಕಬಳ್ಳಾಪುರ ನಗರದ ಸಿಎಂಸಿ ಬಡಾವಣೆಯಲ್ಲಿದ್ದ ಅವರ ಸಂಬಂಧಿಕರ ಮನೆಯಲ್ಲಿಟ್ಟುಕೊಂಡು ಆರೈಕೆ ಮಾಡುತ್ತಿದ್ದರು. ಮೊಬೈಲ್ ಸಂಖ್ಯೆ ಟ್ರೇಸ್ ಮಾಡಿದ ಪೊಲೀಸರು ಚಿಕ್ಕಬಳ್ಳಾಪುರಕ್ಕೆ ಬಂದು ಮಗುವನ್ನು ವಶಕ್ಕೆ ಪಡೆದಿದ್ದು ಮಗುವಿನ ಆರೋಗ್ಯ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಗುವಿಗೆ ಜಾಂಡೀಸ್ ಇರುವುದು ಪತ್ತೆಯಾಗಿದ್ದು ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಹುಟ್ಟಿದ ಮಗುವನ್ನೇ ಅಪಹರಣ ಮಾಡಿದ್ದ ತಮಿಳುನಾಡು ಮೂಲದ ಮಹಿಳೆಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಆಕೆ ಬರಲು ಸಹಕರಿಸಿದ ಕಾರು ಚಾಲಕನನ್ನು ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಗುವನ್ನು ಶೀಘ್ರದಲ್ಲಿಯೇ ಪೋಷಕರಿಗೆ ಹಸ್ತಾಂತರಿಸಲಾಗುವುದು ಎಂದು ತಮಿಳುನಾಡು ಪೊಲೀಸರು ತಿಳಿಸಿದ್ದಾರೆ. ಸುಮಾರು ಇವತ್ತು ಬೆಳಗ್ಗೆ 9:30 ಟೈಮಲ್ಲಿ ನಮ್ಮಲ್ಲಿ ಬಂತು. ವೆಲ್ಲೂರು ಪೊಲೀಸರು ಕರ್ಕೊಂಡ್ಬಂದಿದ್ದಾರೆ. ವೆಲ್ಲೂರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕರ್ಕೊಂಡ್ಬಂದಿದ್ದಾರೆ. ಅಲ್ಲಿ ಡೆಲಿವರಿ ಆಗಿರೋಂಥ ಮಗು ಅವ್ರು ಹೇಳೋ ಪ್ರಕಾರ 28ನೇ ತಾರೀಕು ಡೆಲಿವರಿ ಆಗಿದೆ. ಅಲ್ಲಿಂದ 29ನೇ ತಾರೀಕು ನಮ್ಮಲ್ಲ ಚಿಕ್ಕಬಳ್ಳಾಪುರ CMC ಲೇಔಟಲ್ಲಿ ಮಗುನ ಕರ್ಕೊಂಡ್ಬಂದಿದ್ದಾರೆ. ಅವರು ರೆಸ್ಕ್ಯೂ ಮಾಡ್ಕೊಂಡು ಇವತ್ತು ಅಂದರೆ 1ನೇ ತಾರೀಕು ಮಗುನ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಅಂದರೆ ಬೇಬಿ ಕಂಡೀಷನ್ ಯಾವ ಥರ ಇದೆ ಅಂತ ನೋಡಲಿಕ್ಕೆ. ಸೊ ಬೇಬಿ ಅರೌಂಡ್ 9:30 ಬಂದಿದೆ. ನಾವು ಆಲ್ರೆಡಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಂಟಿಮೇಷನ್ ಕಳಿಸಿದ್ದೀರಿ. ಅದಾದಮೇಲೆ ಬೇಬಿ ಕಂಡೀಷನ್ ಸದ್ಯಕ್ಕೆ ಚೆನ್ನಾಗಿದೆ. ಅಂದರೆ ಹಾರ್ಟ್ ರೇಟ್ ನಾರ್ಮಲ್ ಇದೆ, ಉಸಿರಾಟ ಎಲ್ಲ ನಾರ್ಮಲ್ ಇದೆ. ಮಗುಗೆ ಸ್ವಲ್ಪ ಜಾಂಡೀಸ್ ಇದ್ದಂಗಿದೆ. ಸೊ ರಕ್ತ ಪರೀಕ್ಷೆಗೂ ಕಳಿಸ್ಕೊಟ್ಟಿದ್ದು ನಮ್ಮ ಕಡೆಯಿಂದ. ರಕ್ತ ಪರೀಕ್ಷೆ ರಿಪೋರ್ಟ್ಸ್ ನೋಡಿಕೊಂಡು ಮಗು ಎಲ್ಲಾನು ಸ್ಟೇಬಲ್ ಇತ್ತಂದರೆ ನಾವು ಮಗುನ ಪೊಲೀಸವ್ರಿಗೆ ಕೊಡ್ತೀವಿ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.